ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ನಾಷ್ಟ ಎಲ್ಲ ಮಾಡಿಕೊಂಡು ಗಾರ್ಡನಲ್ಲಿ ಕೆಲಸ ಮಾಡೋಣ ಅಂತ ಬಂದಿದ್ದೆ. ಹಾಗೆ ನನ್ನ ಮಗಳು ಕೂಡ ಬಂದಿದ್ದಾಳೆ. ಏನು ಮಾಡಕತ್ತಿ? ಈ ಕಡೆ ನೋಡಿ ಹೇಳ್ಬೇಕಲ್ಲ. ಹೌದಾ? ತುಂಬ ದಿನದಿಂದ ಗಾರ್ಡನ್ ಕ್ಲೀನ್ ಮಾಡಬೇಕು, ರೀಪಾಟ್ ಎಲ್ಲ ಮಾಡಬೇಕು ಅಂತ ಅಂದರೆ ಆಗೇ ಇರಲಿಲ್ಲ. ಫೈನಲಾಗಿ ಇವತ್ತು ಮಾಡೋಕ್ಕೆ ಅಂತ ಮೇಲೆ ಹೋಗಿದ್ದೆ. ನನ್ನ ಮಗಳು ಕೂಡ ನನಗೆ ಹೆಲ್ಪ್ ಮಾಡಿದ್ಲು. ಸ್ವಲ್ಪ ಎಲ್ಲ ರೀಪಾಟ್ ಎಲ್ಲ ಮಾಡಿದೆ, ಟೈಮ್ ಆಗಿತ್ತು. ಹಾಗಾಗಿ ಕೆಳಗಡೆ ಬಂದುಬಿಟ್ಟು ಮತ್ತು ಅಡುಗೆಗೆ ರೆಡಿ ಮಾಡಿದೆ. ಇವತ್ತು ಡಾಬಾ ಸ್ಟೈಲಲ್ಲಿ ಬೆಂಡೆಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ. ಬೆಂಡಿ ಮಸಾಲ ಅಂತಲೂ ಹೇಳ್ತಾರೆ ಇದಕ್ಕೆ. ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ. ಸ್ವಲ್ಪ ಟೇಸ್ಟ್ ಚೇಂಜ್ ಅನಿಸಿದ್ರೆ ನಮಗೂ ಕೂಡ ತಿನ್ನೋದಕ್ಕೆ ಖುಷಿಯಾಗುತ್ತೆ. ಒಂದೇ ಥರ ತಿಂದ್ಬಿಟ್ಟು ಬೇಜಾರಾಗಿದ್ದಾಗ ಈ ರೀತಿಯಾಗಿ ನಾವು ಮಾಡ್ಕೋಬೋದು. ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿಲ್ಲ ಬೆಂಡೆಕಾಯಿನ, ಸ್ವಲ್ಪ ಉದ್ದ ಹೆಚ್ಚಿಬಿಟ್ಟು 4 ಹೋಳು ಮಾಡಿದ್ದೀನಿ. ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಪಲ್ಯ ಕೂಡ ಸ್ವಲ್ಪ ಚೇಂಜ್ ಅನಿಸುತ್ತೆ. ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಮೊದಲು ಹಾಗೆ ಫ್ರೈ ಮಾಡಿಬಿಟ್ಟು ಆಮೇಲೆ ನೀವು ಇದಕ್ಕೆ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆದರೆ ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಆಗಬೇಕು. ಅಂದರೆ ಮಾತ್ರ ತಿನ್ನೋದಕ್ಕೆ ರುಚಿ ಅನಿಸುತ್ತೆ. ನೀವು ಬೆಂಡೆಕಾಯಿ ತಿನ್ನೋದಿಲ್ಲ ಅನ್ನೋರು ಕೂಡ ಈ ಪಲ್ಯನ ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ. ಹಾಗೆ ಅದ್ರ ಜೊತೆಗೆ ನಾನು ರೊಟ್ಟಿಗೂ ಕೂಡ ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಜೋಳದ ಹಿಟ್ಟನ್ನು ಸಾಣಿಸ್ತಾ ಇದ್ದೀನಿ. ಈ ರೀತಿ ಜೊತೆಗೆ ಒಂದು ಕೆಲಸದ ಜೊತೆಗೆ ಇನ್ನೊಂದು ಕೆಲಸ ಮಾಡ್ತಾ ಹೋದರೆ ಬೇಗ ಬೇಗ ಕೆಲಸಗಳಾಗುತ್ತೆ. ಇಲ್ಲಾಂದರೆ ಪಲ್ಯ ಮಾಡಿ ರೊಟ್ಟಿ ಮಾಡೋದಂದರೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ. ಅದಕ್ಕೋಸ್ಕರ, ಯಾಕಂದರೆ ಬೆಂಡೆಕಾಯಿ ಹುರಿಬೇಕಲ್ಲ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಾನು ಕೂಡ ಲೇಟ್ ಆಯಿತು ಬರೋದಕ್ಕೆ. 12:30 ಮೇಲೆ ಆಗಿದೆ, 1 ಗಂಟೆ ಆಗ್ತಾ ಬಂದಿದೆ. ಈಗ ನಾನು ಅಡುಗೆ ಮನೆಗೆ ಬಂದು ಅಡುಗೆ ಮಾಡ್ತಾಯಿದ್ದೀನಿ. ಈಗ ಇದು ಚೆನ್ನಾಗಿ ಫ್ರೈ ಆಗಬೇಕು. ಹಾಗೆ ಇಲ್ಲಿ ಸೈಡ್ಗೆ ನಾನು ರೊಟ್ಟಿ ಮಾಡೋದಕ್ಕೆ ನೀರು ಕೂಡ ಕಾಯಿಸ್ಕೊಂಬಿಡ್ಬೇಕು ಅಂತ ಹೇಳಿ ಇಲ್ಲಿ ನೀರು ಕಾಯಿಸ್ಕೊತಾ ಇದ್ದೀನಿ. ಇವತ್ತು ಕಲಸೋದೇನು ನಾನು ತೋರಿಸಲ್ಲ ನಿಮಗೆ, ಯಾಕಂದರೆ ಲಾಸ್ಟ್ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ. ಒಂದೇ ಥರ ತೋರಿಸ್ತಾ ಇದ್ದರೆ ಬೇಜಾರಾಗುತ್ತಲ್ಲ, ಹಾಗಾಗಿ. ಹಾಗೆ ಜೊತೆಗೆ ಬೆಂಡೆಕಾಯಿ ಕೂಡ ನಾನು ಫ್ರೈ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡೋದ್ರಿಂದ ಕೆಲಸಗಳು ಬೇಗ ಆಗುತ್ತೆ. ಆಮೇಲೆ ಟೈಮು ನಮಗೆ ಬೇರೆ ಏನಾದರೂ ಕೆಲಸ ಮಾಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಇಲ್ಲಾಂದರೆ ಬರೀ ಒಂದು ಮಾಡಿಬಿಟ್ಟು ಇನ್ನೊಂದು ಮಾಡಿದ್ರೆ ಆಯಿತು ಅಂತ ಅಂದರೆ ಆವಾಗ ಟೈಮ್ ಜಾಸ್ತಿ ಹಿಡ್ಕೊಳುತ್ತೆ. ಈ ಬೆಂಡೆಕಾಯಿ ಬೆನ್ನೆಲುಬಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಹೀಗಾಗಿ ಮಕ್ಳಿಗೂ ಕೂಡ ನಾವು ಇದನ್ನು ತಿನ್ನಿಸ್ಬೇಕು. ಮಕ್ಕಳು ಪಲ್ಯ ಹಚ್ಕೊಂಡು ತಿನ್ನೋದಕ್ಕೆ ಸ್ವಲ್ಪ ಬೇಜಾರು ಮಾಡ್ಕೊತಾರೆ, ಈ ಪಲ್ಯ ಬೇಡ ಅಂತ ಹೇಳ್ತಾರೆ. ಅಂಥವ್ರಿಗೇನೆಂದರೆ ನೀವು ರೊಟ್ಟಿ ಮಾಡಿಬಿಟ್ಟು ಚಪಾತಿನ ರೋಲ್ ಮಾಡಿ ಕೊಡ್ತೀರಲ್ಲ, ಅದೇ ರೀತಿಯಾಗಿ ಪಲ್ಯನ ಹಾಕಿಬಿಟ್ಟು ರೊಟ್ಟಿ ಜೊತೆಗೆ ನೀವು ರೋಲ್ ಮಾಡಿ ಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ. ಈಗ ಬೆಂಡೆಕಾಯಿ ಎಲ್ಲ ಹುರಿದಾದ್ಮೇಲೆ ಒಂದು ಬಾಣಲೆ ಇಟ್ಟಿದ್ದೆ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ, ಆಮೇಲೆ ಸಾಸಿವೆ ಜೀರಿಗೆ ಎರಡನ್ನೂ ಹಾಕಿಬಿಟ್ಟು ಸ್ವಲ್ಪ ಕರಿಬೇವನ್ನು ಹಾಕ್ತಾಯಿದ್ದೀನಿ. ಸಾಸಿವೆ ಜೀರಿಗೆ ಚಟಪಟ ಅಂದ ತಕ್ಷಣ ಕರಿಬೇವು ಹಾಕಿಬಿಟ್ಟು ಇದಕ್ಕೆ ಉಳ್ಳಾಗಡ್ಡಿನ ಹೆಚ್ಚಿರೋದನ್ನು ಹಾಕ್ತಾಯಿದ್ದೀನಿ. ನಾನು ತುಂಬ ಚಿಕ್ಕದಾಗಿ ಹೆಚ್ಚಿದ್ದೀನಿ. ಈ ರೀತಿಯಾಗಿ ಹೆಚ್ಚಿಬಿಟ್ಟು ಹಾಕಬೇಕು. ಇದನ್ನೂ ಕೂಡ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ನೀವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಇದಿಷ್ಟು ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಇದಕ್ಕೆ ಹಾಕ್ತಾಯಿದ್ದೀನಿ. ರಸ ಇರುವಂತಹ ಜವಾರಿ ಟೊಮೆಟೊ ಆದರೆ ಇದಕ್ಕೆ ತುಂಬಾ ರುಚಿಯಾಗಿರುತ್ತೆ. ನೀವು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳಕ್ಕಾಗಲ್ಲ ಅನ್ನೋರು ಏನು ಮಾಡಿ, ಇದಕ್ಕೆ ಒಂದು ಪೇಸ್ಟ್ ಕೂಡ ಹಾಕ್ಕೋಬೋದು. ನೀವು ಇದಕ್ಕೆ ಟೊಮೆಟೊನ ಪೇಸ್ಟ್ ಮಾಡಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಸಣ್ಣದಾಗಿ ಹೆಚ್ಚಿ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿಬಿಟ್ಟು ಇದಕ್ಕೆ ಎಲ್ಲ ಮಸಾಲೆಗಳನ್ನು ಹಾಕ್ಕೊಳ್ಳಿ. ಜೀರಿಗೆ ಪುಡಿ, ಧನಿಯಾ ಪುಡಿ, ಹಾಗೆ ಗರಂ ಮಸಾಲ ಮತ್ತು ಅರಿಶಿಣ ಪುಡಿ, ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಖಾರನ ಹಾಕ್ಕೊಳ್ಳಿ. ಹಾಕ್ಕೊಂಡು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಉಪ್ಪು ಕೂಡ ಈಗಲೇ ನಾನು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಇದನ್ನು ಬಿಡಬೇಕು ಎಣ್ಣೆಯಲ್ಲಿ ಫ್ರೈ ಆಗೋಕ್ಕೆ.
ಅಂದ್ರೇ ಇದು ರುಚಿ. ಯಾಕಂದರೆ ಟೊಮೆಟೊ ಮೆತ್ತಗಾಗಬೇಕು. ಟೊಮೆಟೊ ಹಾಗೇ ಇದ್ದರೆ ತಿನ್ನಬೇಕಾದ್ರೆ ಚೆನ್ನಾಗಿ ಅನಿಸಲ್ಲ. ಆದಷ್ಟು ಟೊಮೆಟೊ ಚೆನ್ನಾಗಿ ಮೆತ್ತಗಾಗಬೇಕು. ಆವಾಗಲೇ ಈ ಪಲ್ಯ ತುಂಬ ರುಚಿಯಾಗಿರುತ್ತೆ. ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಡಿ. ಈಗೇನು ನಾವು ಮಸಾಲೆ ಹಾಕಿದ್ದೀವಲ್ಲ ಅದೆಲ್ಲ ಮಸಾಲೆ ಚೆನ್ನಾಗಿ ಹಿಡ್ಕೊಳುತ್ತೆ. ಹಾಗೆ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿದೆ, ಅದನ್ನೂ ಕೂಡ ಇದಕ್ಕೆ ಆ್ಯಡ್ ಮಾಡಿ. ಈಗ ನೋಡಿ 2 ನಿಮಿಷ ಆದಮೇಲೆ ಈಗ ಇದು ಮೆತ್ತಗಾಗಿದೆ. ಈ ಟೈಮಲ್ಲಿ ಏನಂದರೆ ಒಂದು ಅರ್ಧ ಬಟ್ಲಷ್ಟು ಮೊಸರನ್ನು ಇದಕ್ಕೆ ಸೇರಿಸಿ. ಅರ್ಧ ಬಟ್ಲು ಮೊಸರು ಹಾಕೋದ್ರಿಂದ ಇನ್ನೂ ರುಚಿ ಚೆನ್ನಾಗಿರುತ್ತೆ. ತಿನ್ನಬೇಕಾದ್ರೆ ನಿಮಗೆ ಟೇಸ್ಟ್ ಚೇಂಜ್ ಅನಿಸುತ್ತೆ. ಡಾಬಾ ಸ್ಟೈಲಲ್ಲೇ ನೀವು ಈ ಒಂದು ಪಲ್ಯನ ಮಾಡ್ದಂಗೆ ನಿಮಗೆ ಅನಿಸುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ನಾನು ಸಕ್ಕರೆನ ಹಾಕ್ತಾಯಿದ್ದೀನಿ. ಆಪ್ಷನಲ್ಲು, ನೀವು ಬೇಕು ಅನಿಸಿದ್ರೆ ಮಾತ್ರ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಡಿ. ಮೊಸರು ಇದಕ್ಕೆ ಮುಖ್ಯ. ಮೊಸರೇ ಇದಕ್ಕೆ ಟೇಸ್ಟ್ ಕೊಡೋದು. ಹೀಗಾಗಿ ತುಂಬ ಹುಳಿ ಇರುವಂಥ ಮೊಸರನ್ನು ಇದಕ್ಕೆ ಹಾಕಕ್ಕೆ ಹೋಗಬೇಡಿ. ಸ್ವಲ್ಪ ಹುಳಿ ಇದ್ದರೆ ತೊಂದರೆ ಇಲ್ಲ. ಆ ಥರದನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಬೆಂಡೆಕಾಯಿ ಏನು ಹುರಿದಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಈಗ ಮುಚ್ಚಳನ ಮುಚ್ಚಿಬಿಟ್ಟು ಇದನ್ನು ಇಡಿ. ಸ್ವಲ್ಪ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಸೀದೋಗುತ್ತೆ. ಅದಕ್ಕೋಸ್ಕರ ಇದಕ್ಕೆ ನೀವು ಮತ್ತೆ ನೀರನ್ನೇನು ಹಾಕುವಂಥ ಅವಶ್ಯಕತೆ ಬೀಳಲ್ಲ. ಯಾಕಂದರೆ ಮೊಸರು ಹಾಕಿದಾಗಲೇ ನೀರಾಗಿರುತ್ತೆ. ನಿಮಗೆ ಗ್ರೇವಿ ಥರ ಬೇಕು ಅಂದರೆ ನೀವು ಮತ್ತೆ ನೀರನ್ನು ಸೇರಿಸ್ಕೋಬೋದು. ನಾನಿಲ್ಲಿ ಮುಚ್ಚಳ ಮುಚ್ಚಿ ಹಾಗೆ ಇಟ್ಟಿದ್ದೆ. ಈಗ ನೋಡಿ ಪಲ್ಯ ರೆಡಿಯಾಗಿದೆ. ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ, ಒಣ ರೊಟ್ಟಿ ಜೊತೆಗೂ ಇದು ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಒಂದು ಸಾರಿ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಈಗ ರೊಟ್ಟಿ ಹಿಟ್ಟನ್ನು ಕೂಡ ನಾನು ಕಲಸಿದ್ದೆ. ರೊಟ್ಟಿ ಕೂಡ ಮಾಡ್ತಾಯಿದ್ದೀನಿ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಏನಂದರೆ ಡೈಲಿ 1 ಟೈಮ್ ಆದರೂ ನಾವು ರೊಟ್ಟಿ ಬೇಕೇ ಬೇಕು. ಡೈಲಿ ಕೂಡ ತಿಂತಾರೆ ಮನೆಯಲ್ಲಿ ರೊಟ್ಟಿ. ಈಗ ಒಂದು ಸಾರಿ ಮಾಡಿದ್ರೆ 2 ಹೊತ್ತು ರೊಟ್ಟಿ ಊಟ ಮಾಡೋರು ಇರ್ತಾರೆ, 3 ಹೊತ್ತು ರೊಟ್ಟಿ ಊಟ ಮಾಡೋರು ಇರ್ತಾರೆ. ಆದರೆ ರೊಟ್ಟಿ ಮಾತ್ರ ಕಂಪಲ್ಸರಿ ಬೇಕೇ ಬೇಕು. ನಮ್ಮ ಮನೆಯಲ್ಲಿ ನಾನು ಒಂದಿನ ಚಪಾತಿ, ಒಂದಿನ ರೊಟ್ಟಿ ಈ ರೀತಿಯಾಗಿ ಮಾಡ್ತೀನಿ. ಯಾಕಂದರೆ ಮಗಳು ಡೈಲಿ ಒಂದೇ ಥರ ಫುಡ್ ಕೊಟ್ಟರೆ ಇಷ್ಟಪಡಲ್ಲ ಅವಳು. ಒಂದಿನ ಚಪಾತಿ, ಒಂದಿನ ರೊಟ್ಟಿ ಆದರೆ ಇಷ್ಟಪಟ್ಟು ತಿಂತಾಳೆ. ಅವಳಿಗೂ ಕೂಡ ಒಂದು ಹೊತ್ತೇನಾದರೂ ಈ ಥರ ಇರಬೇಕು. ರೊಟ್ಟಿ ಎಲ್ಲ ಆದಮೇಲೆ ಸಲಾಡ್ಗೆ ನಾನೊಂದು ಸ್ವಲ್ಪ ರೆಡಿ ಮಾಡಿಕೊಂಡೆ. ರೊಟ್ಟಿ ಊಟದ ಜೊತೆಗೆ ಉಳ್ಳಾಗಡ್ಡಿ ಇದ್ದರೆ ರುಚಿ ಜಾಸ್ತಿನೇ ಅಂತಲೇ ಹೇಳ್ಬೋದು. ಒಂದು ಉಳ್ಳಾಗಡ್ಡಿ, ಒಂದು ಸೌತೆಕಾಯಿ, ಹಸಿಮೆಣಸಿನ್ಕಾಯಿ ಈ ಥರ ಇದ್ದರೆ ತುಂಬಾ ರುಚಿ ಅನಿಸುತ್ತೆ ರೊಟ್ಟಿ ಊಟಕ್ಕೆ. ನಾನು ಕೂಡ ಸೌತೆಕಾಯಿ, ಉಳ್ಳಾಗಡ್ಡಿನೆಲ್ಲ ಹೆಚ್ಚಿಬಿಟ್ಟು ಇಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಊಟದ ಜೊತೆಗೆ ಈ ರೀತಿ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ಇದು ಕಂಪಲ್ಸರಿಯಾಗಿ ಆದಷ್ಟು ಇದ್ದೇ ಇರುತ್ತೆ. ನೀವು ಕೂಡ ರೊಟ್ಟಿ ಊಟದಲ್ಲಿ ಈ ರೀತಿಯಾಗಿ ಒಂದು ಸರಿ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇದ್ರ ಜೊತೆಗೆ ಒಂದು ಸ್ವಲ್ಪ ಮಜ್ಜಿಗೆ ಕೂಡ ಇದ್ದರೆ ಇನ್ನೂ ರುಚಿ ಅನಿಸುತ್ತೆ ಊಟ. ನನ್ನ ಮಗಳು ಕೂಡ ಸ್ನಾನ ಮಾಡಿಕೊಂಡು ಬಂದಳು. ಅವಳಿಗೂ ಕೂಡ ಹೊಟ್ಟೆ ಹಸಿವಾಗಿದೆ ಅಂತ ಹೇಳ್ತಾ ಇದ್ಲು. ಅದಕ್ಕೆ ಅವಳು ಕೂಡ, ಯಾಕಂದರೆ ನನ್ನ ಜೊತೆಗೆ ಮೇಲೆ ಬಂದಿದ್ಲು. ಅವಳು ಆಟ ಆಡ್ತಾಯಿದ್ಲು ಮಣ್ಣಲ್ಲಿ. ನಾನು ಕೆಲಸ ಮಾಡಿಕೊಂಡೆ. ಮತ್ತು ಇನ್ನೊಂದು ಸ್ವಲ್ಪ ಕೆಲಸ ಬಾಕಿ ಉಳ್ಕೊಂಡಿದೆ, ಅದನ್ನು ಕೂಡ ಮಾಡ್ಕೋಬೇಕು. ಯಾಕಂದರೆ ಮಣ್ಣೆಲ್ಲ ಹಾಗೆ ಬಿಟ್ಟು ಬಂದಿದ್ದೀನಿ. ಅದನ್ನೆಲ್ಲ ಎತ್ತಿ ಒಂದೊಂದು ಚೀಲಕ್ಕೆ ಏನಾದರೂ ತುಂಬಬೇಕು, ಇಲ್ಲಾಂದರೆ ಮಣ್ಣೆಲ್ಲ ಹರ್ಕೊಂಡು ಹೋಗ್ಬಿಡುತ್ತೆ. ಈಗ ನೋಡಿ ಗುರೆಳ್ಳು ಚಟ್ನಿ, ಶೇಂಗಾ ಚಟ್ನಿ ನಮ್ಮ ರೊಟ್ಟಿ ಜೊತೆಗೆ ಏನಿದ್ರೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬ ಖುಷಿ ಅನಿಸುತ್ತೆ. ಮಕ್ಕಳು ಈ ರೀತಿ ಪಲ್ಯ ತಿನ್ನಲ್ಲ ಅನ್ನೋರು ಏನು ಮಾಡಿ, ನೀವು ಚಪಾತಿ ರೋಲ್ ಮಾಡ್ತೀರಲ್ಲ ಅದೇ ರೀತಿಯಾಗಿ ರೊಟ್ಟಿ ಕೂಡ ರೋಲ್ ಮಾಡಿ ಕೊಡಿ. ಅದ್ರ ಜೊತೆಗೆ ಪಲ್ಯನ ಹಾಕಿಬಿಟ್ಟು ಕೊಡಿ. ಹಿಡ್ಕೊಂಡು ಓಡಾಡಿಕೊಂಡು ತಿಂತಾರೆ ಮಕ್ಕಳು. ನೋಡಿ, ಇದು ಇವತ್ತಿನ ನಮ್ಮ ಮೀಲ್ಸು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.